ಇವತ್ತಿನ ವ್ಲಾಗಲ್ಲಿ ನನ್ನ ಹಸ್ಬೆಂಡ್ ಕಬೋರ್ಡ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಬಟ್ಟೆಗಳನ್ನ ನಾನು ಯೂಶಲಿ ಏನು ತುರ್ಕಿ ಇಡಲ್ಲ, ನೀಟಾಗಿ ಸೆಟ್ ಮಾಡಿನೇ ಇಟ್ಟಿರ್ತೀನಿ. ಬಟ್ ಇನ್ನೂ ಆರ್ಗನೈಸ್ ಆಗಿ ನಾವು ಅವಾಗವಾಗ ಸೆಟ್ ಮಾಡಿದ್ರೆ ರಿಪೀಟೆಡ್ ಕ್ಲೋತ್ಸ್ ಹಾಕೋದು ತಪ್ಪುತ್ತೆ. ಈ ರೂಮಲ್ಲಿ ಇರೋ ಕಬೋರ್ಡ್ ಕಂಪ್ಲೀಟ್ ನಮ್ಮ ಹಸ್ಬೆಂಡ್ದೇ ಡ್ರೆಸ್ಸಸ್ ಇದೆ. ಅದು ಸಾಲದೆ ಪಕ್ಕದಲ್ಲಿ ಇನ್ನೊಂದು ಚಿಕ್ಕದಾಗೆ ಕಬೋರ್ಡ್ ಥರ ತೊಗೊಂಡಿದ್ದೀನಿ, ವೈಟಾಗಿ ಕಾಣಿಸ್ತಾ ಇದೆ ನಿಮಗೆ. ಅದರಲ್ಲೂ ಅವ್ರ ಬಟ್ಟೆಗಳೇ ಇದೆ. ಅಷ್ಟೇ ಅಲ್ಲದೆ ಈ ಕ್ಲೀನಿಂಗ್ ನಡೆಯುವಾಗ ಎಷ್ಟೊಂದು ಫಿಲ್ಟರ್ ಮಾಡ್ತೀವಿ ಗೊತ್ತಾ ನಾವು ಹಳೆ ಬಟ್ಟೆಗಳನ್ನೆಲ್ಲ. ಸೊ ಅದೆಲ್ಲ ಬೇರೆಯವ್ರಿಗೆ ಕೊಟ್ಟಿದ್ದಾಯಿತು. ತೀರಾ ಹಳೆ ಬಟ್ಟೆಗಳನ್ನ ಮನೇಲಿ ಇಡಬೇಡಿ, ಆದರೆ ಬೇರೆಯವ್ರಿಗೆ ಕೊಡಿ, ಓಕೆನಾ. ಸೊ ತುಂಬ ಜನಕ್ಕೆ ಬೇಕಾಗಿರೋರಿಗೆ ಇರ್ತಾರೆ, ಸೊ ಅಂಥವ್ರಿಗೆ ಕೊಡಿ. ಹಾಗೆ ಅಂತ ನಾನು ಇಲ್ಲಿ ದುರಾಂಕಾರ ತೋರಿಸ್ಕೊಂಡು ನಿಮಗೆ ಹೇಳ್ತಾ ಇಲ್ಲ. ಇದೊಂದು ಚಿಕ್ಕ ಸಲಿಗೆ ನೋಡಿ. ಇಷ್ಟು ಕಬೋರ್ಡ್ ಇದ್ದರೂ ನಮ್ಮ ಮನೇಲಿ ಬಟ್ಟೆ ಸಾಲ್ತಾ ಇಲ್ಲ ಕಬೋರ್ಡಲ್ಲಿ ಅಂದಾಗ ನಾವು ಕ್ಲಿಯರೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಓಕೆ, ಅದೆಲ್ಲ ಬಿಟ್ಟಾಕೋಣ, ಇವತ್ತಿನ ಟಾಪಿಕ್ ಬರೋಣ. ಲೈಕ್ ಲಾಸ್ಟ್ 2 ವ್ಲಾಗ್ಸ್ ನೀವು ನಂದು ನೋಡಿದರೆ ಅದರಲ್ಲಿ ನೀವು ಹೇಗೆ ಮನೇಲಿ ಕುತ್ಕೊಂಡು ಸಂಪಾದನೆ ಮಾಡ್ಬೋದು ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್ ಮೂಲಕ, ಅದು ಏನದು ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಆ್ಯಂಡ್ ಫೇಸ್ಬುಕ್ ಆ್ಯಡ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸೊ ನಾನು 3 ಟಾಪಿಕ್ಸ್ ಬಗ್ಗೆ ಮಾತಾಡಿದ್ದೀನಿ 2 ವೀಡಿಯೋದಲ್ಲಿ. ಲೈಕ್ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗಿಂದ ದುಡಿಯೋದು ಹೇಗೆ, ಫೇಸ್ಬುಕ್ ಆ್ಯಡ್ಸ್ನ ಇಂದ ದುಡಿಯೋದು ಹೇಗೆ ನೀವು ಮನೇಲೇ ಕುತ್ಕೊಂಡು. ಆ್ಯಂಡ್ ಇವತ್ತು ನಾನು ಮಾತಾಡೋದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್, ಅದು ಡ್ರಾಪ್ ಶಿಪ್ಪಿಂಗ್. ಸಿಂಪಲಾಗಿ ಹೇಳಬೇಕಂದ್ರೆ ಡ್ರಾಪ್ ಶಿಪ್ಪಿಂಗ್ ಅಂದರೆ ನೀವು ಪ್ರಾಡಕ್ಟ್ ಸ್ಟಾಕ್ ಇಟ್ಕೊಳ್ಳಲ್ಲ, ಓಕೆನಾ. ಆನ್ಲೈನ್ ಸ್ಟೋರ್ ಕ್ರಿಯೇಟ್ ಮಾಡ್ತೀರಾ, ಅದು ವೆಬ್ಸೈಟ್ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು. ಮೋಸ್ಟ್ಲಿ ಅದು ವೆಬ್ಸೈಟ್ ಪೇಜ್, ಓಕೆನಾ. ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀವಿ. ಕಸ್ಟಮರ್ ಆರ್ಡರ್ ಮಾಡಿದಾಗ ನೀವು ಸಪ್ಲೈಯರಿಂದ ಡೈರೆಕ್ಟಾಗಿ ಅವರಿಗೆ ಪ್ರಾಡಕ್ಟ್ ಶಿಪ್ ಮಾಡಿಸ್ತೀರ. ಇಲ್ಲಿ ನೀವು ಫಿಸಿಕಲಾಗಿ ಯಾವ ಕೆಲಸನೂ ಮಾಡ್ತಾಯಿಲ್ಲ, ಓಕೆನಾ. ಕಂಪ್ಲೀಟ್ಲಿ ಆನ್ಲೈನ್ ಅಂದರೆ ನೀವು ಮಿಡಲ್ ಪರ್ಸನ್ ಥರ ವರ್ಕ್ ಮಾಡ್ತೀರಾ, ಲೈಕ್ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಇನ್ ಇನ್ವೆಂಟ್ರಿ. ಎಕ್ಸಾಂಪಲ್ ಕೊಡಬೇಕಂದ್ರೆ, ಲೈಕ್ ಸಪೋಸ್ ನೀವು 500ಗೆ ಪ್ರಾಡಕ್ಟ್ನ ಈ ಒಂದು ವೆಬ್ಸೈಟ್, ನಿಮ್ಮ ವೆಬ್ಸೈಟಲ್ಲಿ ಸೇಲ್ ಮಾಡ್ತೀರಾ. ಇವಾಗ ಸಪ್ಲೈ ಹತ್ರ ಅದೇ ಪ್ರಾಡಕ್ಟ್ 300 ರೂಪಾಯಿಗೆ ಇದೆ. ಸೊ ನೀವು 200 ರುಪೀಸ್ ಪ್ರಾಫಿಟ್ ಇಟ್ಕೊಂಡು, ಲೈಕ್ ನೀವು ಏನು ಮಾಡ್ತಿಲ್ಲ ಅಲ್ಲಿ, ಜಸ್ಟ್ ನಿಮ್ಮ ವೆಬ್ಸೈಟಲ್ಲಿ ಆ ಪ್ರಾಡಕ್ಟ್ನ ಹಾಕ್ಕೊಂಡು ಲೈಕ್ ಸೆಲ್ ಮಾಡ್ತಾಯಿದ್ದೀರಾ. ಇವಾಗ ಹೇಗೆ ಅರ್ನ್ ಮಾಡೋದು? ಓನ್ ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡ್ಬೋದು. ನೀವು ನಿಮ್ಮ ಓನ್ ಬ್ರ್ಯಾಂಡ್ ವೆಬ್ಸೈಟ್ ಕ್ರಿಯೇಟ್ ಮಾಡಿಕೊಂಡು ಶಾಪಿಫೈ ಅಥವಾ ಕಾಮರ್ಸ್ ಈ ಥರ ವೆಬ್ಸೈಟ್ಸ್ ಇದೆ, ಓಕೆನಾ. ಲೈಕ್ ಈ ಥರ ಆನ್ಲೈನ್ ಸ್ಟೋರಲ್ಲಿ ಓಪನ್ ಮಾಡ್ತೀರಾ. ಇವಾಗ ಅದೇ ನೀವು ಇಲ್ಲ ನನಗೆ ಓನ್ ಬಿಸ್ನೆಸ್ ಬೇಡ, ನಾನು ಇದರಲ್ಲಿ ಜಸ್ಟ್ ಸಂಪಾದನೆ ಮಾಡಬೇಕು, ವರ್ಕ್ ಮಾಡಿ ಸಂಪಾದನೆ ಮಾಡಬೇಕಂದ್ರೆ ನಾನು ಈಗ ಫ್ರೀಲಾನ್ಸರ್ ಆಗಿ ದುಡಿಬೋದು. ಲೈಕ್ ಇವಾಗ ಎಲ್ಲ ಬಿಸ್ನೆಸ್ ಓನರ್ಸ್ಗೂ ಈ ಥರ ಸ್ಟಾರ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕೇ ಬೇಕಾಗುತ್ತೆ. ಆ್ಯಡ್ಸ್ ರನ್ ಮಾಡೋದಿಂದ ಹಿಡಿದು, ಪ್ರಾಡಕ್ಟ್ ರಿಸರ್ಚ್ ಮಾಡೋದಿಂದ ಹಿಡಿದು, ಸ್ಟೋರ್ನ ಸೆಟಪ್ ಮಾಡ್ಕೊಡೋದಿಂದ ಹಿಡಿದು, ನೀವು ಇವೆಲ್ಲ ಸ್ಕಿಲ್ಸ್ ಕಲಿತು ಫ್ರೀಲ್ಯಾನ್ಸರ್ ಆಗಿ ಒಂದು ಮಂತ್ಲಿ ಇನ್ಕಮ್ ಇಲ್ಲ ವೀಕ್ಲಿ ಪೇಮೆಂಟ್ಸ್ ಈ ಥರ ನೀವು ಜನ್ರೇಟ್ ಮಾಡ್ಬೋದು, ಡಿಪೆಂಡಿಂಗ್ ಆನ್ ಯುವರ್ ಕ್ಲೈಂಟ್, ಓಕೆನಾ. ಇವಾಗ ಆ್ಯಡ್ಸ್ ಯೂಸ್ ಮಾಡಿ ಕೂಡ ನೀವು ಸ್ಕೇಲ್ ಮಾಡ್ಬೋದು. ಹೆಂಗೆ ಫೇಸ್ಬುಕ್ ಆ್ಯಡ್ಸ್ ಅಥವಾ ಇನ್ಸ್ಟಾಗ್ರಾಮ್ ಆ್ಯಡ್ಸ್, ಗೂಗಲ್ ಆ್ಯಡ್ಸ್ ಈ ಥರ ಯೂಸ್ ಮಾಡಿ ಸೇಲ್ಸ್ನ ನಾವು ಇನ್ಕ್ರೀಸ್ ಮಾಡ್ಬೋದು. ಅದು ಇನ್ನೂ ಫಾಸ್ಟ್ ಗ್ರೋತ್ ಹೆಲ್ಪ್ ಆಗುತ್ತೆ. ನಿಮಗೆ ಕೇಳೋಕ್ಕೆ ನಿಮಗೆ ಈಸಿ ಅನಿಸ್ಬೋದು, ಇಲ್ಲ ಕೇಳೋಕ್ಕೆ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸಿದ್ರೇ ಇದೆಲ್ಲ ಅರ್ಥ ಆಗೋದು. ಎಸ್, ನನ್ನ ಕ್ಲಾಸಸಲ್ಲಿ ನಿಮಗೆ ಪ್ರಾಕ್ಟಿಕಲಾಗಿ ಲೈವ್ ಆಗಿ ನೀವು ಹೇಗೆ ದುಡಿಯೋದು 37 ಸ್ಕಿಲ್ಸ್ ಇದೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ 2-3 ಸ್ಕಿಲ್ಸ್, ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, ಫೇಸ್ಬುಕ್ ಆ್ಯಡ್ಸ್, ಈ ವಿಡಿಯೋದಲ್ಲಿ ಡ್ರಾಪ್ ಶಿಪ್ಪಿಂಗ್, ಬರೀ 4 ಸ್ಕಿಲ್ಸ್ ಬಗ್ಗೆ ಮಾತಾಡಿದ್ದೀನಿ. ಸೊ ಯಾವುದೇ ಒಂದು ಸ್ಕಿಲ್ ಕಲಿತ್ರೂ ನೀವು ಮನೇಲಿ ಕೂತ್ಕೊಂಡು ಸಂಪಾದನೆ ಮಾಡ್ಬೋದು. ಸೊ ಅದು ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ಟ್ರೈನಿಂಗ್ ಕನ್ನಡದಲ್ಲಿ ಕೊಡ್ತೀನಿ, ಇಂಗ್ಲೀಷಲ್ಲೂ ಇರುತ್ತೆ. ಸೊ ನೀವು ಇದ್ರ ಬಗ್ಗೆ ಇನ್ನೂ ಮಾಹಿತಿ ತಿಳ್ಕೊಬೇಕಂದ್ರೆ ಈ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನನ್ನ ಒಂದು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಆ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಡೀಟೇಲ್ಸ್ ಅಂತ ಕೇಳಿ ನಾನು ನಿಮಗೆ ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ತೀನಿ, ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ನೀವು ಹೇಗೆ ಈ ಒಂದು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು ಅಂತ. ಅಷ್ಟೇ ಅಲ್ಲದೆ ಇದು ಬರೀ ಕ್ಲಾಸಸ್ ಅಲ್ಲ, ನೀವಿಲ್ಲಿ ಕಲಿತೀರಾ, ಸಂಪಾದನೆ ಕೂಡ ಮಾಡ್ತೀರಾ, ಓಕೆನಾ. ಅದೊಂದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಬೇಗ ನನ್ನ ಒಂದು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೇರೆ ವೀಡಿಯೋಸು ನೋಡಿ. ಕೆಲವೊಂದು ವೀಡಿಯೋಸಲ್ಲಿ ನಾನು ಕ್ಲಿಯರ್ ವರ್ಕ್ ಇನ್ಫಾರ್ಮೇಷನ್ನು ಮೆನ್ಷನ್ ಮಾಡಿರ್ತೀನಿ, ಓಕೆನಾ. ಸೊ ಡಿಸ್ಕ್ರಿಪ್ಷನ್ ನೋಡೋದು ಮರಿಬೇಡಿ. ಆ್ಯಂಡ್ ನನ್ನ ಕ್ಲೀನಿಂಗ್ ಆಯಿತು, ಈಗ ಈ ಒಂದು ಬೆಡ್ನ ಕ್ಲೀನ್ ಮಾಡಿದ್ರೆ ಮುಗೀತು. ಸೊ ಇದಾಗಿತ್ತು ನನ್ನ ಒಂದು ಚಿಕ್ಕ ವ್ಲಾಗ್. ಈ ಒಂದು ಡ್ರಾಪ್ ಶಿಪ್ಪಿಂಗಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ
ಲೋ ಇನ್ವೆಸ್ಟ್ಮೆಂಟ್ ಇಲ್ಲ ಇನ್ವೆಸ್ಟ್ಮೆಂಟೇ ಇಲ್ಲ, ನೀವು ಎಲ್ಲಿಂದ ಬೇಕಾದರೂ ಸಂಪಾದನೆ ಮಾಡ್ಬೋದು. ಇದೊಂದು ಹೈ ಇನ್ಕಮ್ ಪೊಟೆನ್ಷಿಯಲ್. ಆ್ಯಕ್ಚುಲಿ ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಸ್ಟಾರ್ಟ್ ಮಾಡೋ ಥರ ಸ್ಟೆಪ್ ಬೈ ಸ್ಟೆಪ್ ಸುಲಭವಾಗಿ ನಿಮಗೆ ನಾನು ಹೇಳ್ಕೊಡ್ತೀನಿ. ನೀವು ಆನ್ಲೈನಲ್ಲಿ ಅರ್ನ್ ಮಾಡಬೇಕು ಅಥವಾ ಸೈಡ್ ಇನ್ಕಮ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಡ್ರಾಪ್ ಶಿಪ್ಪಿಂಗ್ ತುಂಬ ಒಳ್ಳೆ ಆಪರ್ಚುನಿಟಿ. ಆ್ಯಂಡ್ ನಾನು ಇದೆಲ್ಲ ಡೀಟೇಲಾಗಿ ಕಲ್ತಿದ್ದೀನಿ ಆ್ಯಂಡ್ ಮಾಸ್ಟರ್ ಮಾಡಿದ್ದೀನಿ ಆ್ಯಂಡ್ ಫ್ರೀಲಾನ್ಸರ್ ಆಗಿ ಸಂಪಾದನೆ ಮಾಡಿದ್ದೀನಿ, ಅಫ್ಲೇಟ್ ಮಾರ್ಕೆಟರ್ ಆಗಿ ಸಂಪಾದನೆ ಮಾಡಿದ್ದೀನಿ, ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಲೈಕ್ ಆಲ್ಮೋಸ್ಟ್ ಮೆಂಟರ್ ಟ್ರೈನರ್ ಫಾರ್ 3.5 lakh ಕಮ್ಯುನಿಟಿಗೆ. ಸೊ ಇದು ಯಾವುದೇ ಥರ ಬೋಸ್ಟಿಂಗ್ ಅಲ್ಲ. ಸೊ ನನ್ನ ಬಗ್ಗೆ ಹೇಳ್ತಿರೋದು ಬಿಕಾಸ್ ನೀವು ನನ್ನ ಜಸ್ಟ್ ವ್ಲಾಗ್ ನೋಡ್ತಾ ಇದ್ದೀರಾ, ನನ್ನ ಬ್ಯಾಕ್ಗ್ರೌಂಡ್ ಇಲ್ಲದೆ ನೀವು ಹೆಂಗೆ ನನ್ನ ಬಗ್ಗೆ ತಿಳ್ಕೊತೀರ ಅಲ್ವಾ. ಸೊ ಅದಕ್ಕೆ ನನ್ನ ಬಗ್ಗೆ ನಾನೇ ಒಂದು ಚಿಕ್ಕದಾಗಿ ಶಾರ್ಟಾಗೆ ಹೇಳಿದ್ದು. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾನು ಹೆಚ್ಚಿನ ವೀಡಿಯೋಸ್ ನಿಮಗೋಸ್ಕರ ಮಾಡ್ಬೋದು. ಇದೊಂದು ಮೋಟಿವೇಶನ್ ಕೊಡುತ್ತೆ, ನಿಮ್ಮ ಲೈಕ್ ಆಗಿರ್ಬೋದು, ನಿಮ್ಮ ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು. ಸೊ ಪ್ಲೀಸ್ ಫಾಲೋ ಮಾಡೋದು ಮರಿಬೇಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ನಂದು ಮೆಂಟರ್ ಉಷಾ ನಿಶಾ, ಅದನ್ನು ಫಾಲೋ ಮಾಡಿ. ಓಕೆನಾ? ಬಾಯ್, ಟೇಕ್ ಕೇರ್.